ಗಿರೀಶ್ ಮಟ್ಟಣ್ಣನವರ್ ಅವರ ಹೆಸರಲ್ಲಿರುವಂಥ ಬಹಳ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ವಿ. ಯಾಕೆಂದರೆ ಮರ್ಯಾದಸ್ಥರಲ್ವ ಇವೆಲ್ಲ ಮರ್ಯಾದಸ್ಥರು, ಬೇರೆ ಮನೆ ಹೆಣ್ಮಕ್ಳು ಮರ್ಯಾದೆ ಉಳ್ಸಕ್ಕೆ ಹೋಗೋರು ಏನು ಕೆಲಸ ಮಾಡ್ತಾ ಇದ್ರು ಅಂತ ಈಗ ಅರ್ಜುನ್ ಅವ್ರು ಮಾತನಾಡ್ತಾರೆ. ಅಲ್ಲ, ಗಿರೀಶ್ ಮಟ್ಟಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ರು, ನನ್ನ ಹತ್ರ ವಿಡಿಯೋಗಳಿದ್ದಾವೆ, ನನ್ನ ಹತ್ರ ಮೊಬೈಲಲ್ಲಿದೆ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ಮೊಬೈಲ್ ತೋರಿಸ್ತಾ ಇದ್ರು. ಎಲ್ಲ ನನಗೆ ನೀವು ಹೇಳುವಾಗ ಮೊಬೈಲಲ್ಲಿ ಏನಿದೆ ಅಂತ ಹೇಳ್ತಾ ಇರುವಾಗ ಅದಕ್ಕೆ ಯಾವ ರಾಜಕಾರಣಿಗಳು ಯಾವ ಆಫೀಸರ್ಗಳು ಇವನನ್ನು ಮುಟ್ತಾ ಇಲ್ಲ, ಏನು ಇವನು ಬೊಗಳಿದ್ರು ಮುಟ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಮುಟ್ಟಲ್ಲ. ಏನಕ್ಕಂದ್ರೆ ಅವನು ಮೊಬೈಲಲ್ಲಿ ಬೇರೆ ಯಾವುದಾದಿದ್ರೆ ಇಷ್ಟರವರೆಗೆ ಎಲ್ಲ ಕಡೆ ಕೊಡ್ತಾ ಇದ್ದ. ಅವನು ಮೊಬೈಲ್ ತೋರಿಸ್ತಾ ಇದ್ದಿದ್ದು ಎಲ್ಲರದು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ. ನನ್ನ ಹತ್ರ ಮೊಬೈಲಲ್ಲಿ ಎಂಥ ಭಾಷಣ ಮಾಡುವಾಗಲೂ ಅವನು ನನ್ನ ಹತ್ರ ಕಂತೆ ಡಾಕ್ಯುಮೆಂಟ್ಗಳಿದ್ದಾವೆ ಅಂದ್ರೆ, ಈಗ ನೀವು ಸ್ಟೋರಿ ನೋಡುವಾಗ ನನಗೆ ಅದಕ್ಕಾಗಿ ಇವನ ಮೇಲೆ ಯಾವ FIRಗಳು ಆಗಲ್ಲ. ಯಾರು ಇವನ ಬಗ್ಗೆ ಇವತ್ತು ನಾನು ನೋಡ್ತಾ ಇದ್ದೀನಿ ವಿಧಾನಸೌಧದಲ್ಲೂ ಕೂಡ ತಿಮರೋಡಿ ಬಗ್ಗೆ ಮಾತಾಡ್ತಾರೆ, ಈ ಮಟ್ಟಣ್ಣವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದಿಬ್ರು ಬಿಟ್ರೆ ಜಾಸ್ತಿ ಜನ ಮಾತಾಡಿಲ್ಲ. ಇವನು ಯಾವಾಗಲೂ ಎಲ್ಲಾ ಭಾಷಣಗಳಲ್ಲೂ ಮೊಬೈಲ್ ತೋರಿಸ್ತಾನೆ. ಮೊಬೈಲಲ್ಲಿ ನೋಡಿ, ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ಇದೆ ಹಿಂಗೆ ಮಾಡ್ತಾನೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಮಾಡ್ತಾನೆ. ಅಂದ್ರೆ ನೀವು ಹೇಳ್ತಾ ಇರೋದು ಈಸ್ ಎ ಬ್ಲಾಕ್ ಮೈಲರ್. ಹಲವು ವಿಡಿಯೋಗಳನ್ನು ಮಾಡಿಕೊಂಡೇ ಅವನು ರಾಜಕೀಯಕ್ಕೆ ಹೋಗಿದ್ದು, ಹೆಣ್ಮಕ್ಳನ್ನು ಸಪ್ಲೈ ಮಾಡ್ತಾ ಇದ್ದ, ನಕ್ಸಲೈಟ್ ಒಟ್ಟಿಗೆ ಅವನಿಗೆ ಲಿಂಕ್ ಇತ್ತು. ಏನೋ ವಿಕ್ರಮ್ ಗೌಡನ ಯಾರ ಹೆಸರು ಹೇಳ್ತೀರಿ ನೀವು, ಮೀಟಿಂಗ್ ಮಾಡ್ತಾ ಇದ್ದ. ಆ ಜಾಗವನ್ನು ಕೂಡ ಯಾವುದೋ ಒಂದು ಹೆಣ್ಮಗಳದ್ದು ಹೊಡೆದಾಕ್ಬಿಟ್ಟವನ ಇವನು. ಅಲ್ಲಿನೂ ಕೂಡ ಅವನು ಹಿಂದುಳಿದವರ ಜಾಗ ಆಗಿತ್ತು ಅದು. ಹೌದ್ರಿ. ಅದು ಬಿಟ್ಟು ಇವನು ಬಾಂಬ್ ನಾನು ಇಟ್ಟಿದ್ದು ಕ್ರಾಂತಿಕಾರಿ ಆಗ್ಬೇಕಂತ ನಮ್ಮನ್ನೆಲ್ಲ ಹುರಿದಿಂಬಿಸ್ತಾ ಇದ್ದ. ನಮ್ಮ ನ್ಯೂಸ್ ಮಾಡ್ಕೊಂಡಿಲ್ಲ, ನಾನು ಇವತ್ತು ರೋಡಿಗೆ ಬಂದಿದ್ದೀನಿ, ಫ್ಯಾಮಿಲಿ ಇಲ್ಲದಿದ್ದೀನಿ ಅಂತ ಹೇಳ್ತೀನಿ. ಇದು ಅವನ ರಾಜಕೀಯ ಜೀವನ ಇದೆ ಅಂತ. ಹೌದ್ರಿ. ಓವರ್ ಆಲ್ ಮಟ್ಟಣ್ಣನೊಟ್ಟಿಗೆ ಇರ್ತಾ ಇದ್ದೆ, ನಾನು ಅವನ ರೂಮ್ಮೇಟ್ ಆಗಿದ್ದೆ, ಅವನೊಟ್ಟಿಗೆ ಇರ್ತಾ ಇದ್ದೆ, ಅವನು ಹೋಟ್ಲ್ ರೂಮಲ್ಲಿ ಇದ್ರೆ ನಾವು ಅವನೊಟ್ಟಿಗೆ ಇರ್ತಾ ಇದ್ರಿ ಅಂತದ್ದನ್ನು ಹೇಳ್ತಾ ಇದ್ರಿ ನೀವು. ಹೌದ್ರಿ. ಏನವನು ವಾಟ್ ಈಸ್ ಮಟ್ಟಣ್ಣವರ್? ಅವನು ಈಗ ಯೋಗ್ಯ ಅಯೋಗ್ಯ ಅನ್ನೋದು, ಒಂದು ಹೋರಾಟಗಾರ ಅನ್ನೋದು. ಈಗ ನೋಡಿ ಅವನ ಎದುರುಗಡೆ ಡಾಕ್ಯುಮೆಂಟ್ಸ್ ನೋಡಿ, ಇಷ್ಟು ಡಾಕ್ಯುಮೆಂಟ್ಗಳನ್ನು ಅವನು ಎಲ್ಲಿಟ್ಟಂತ ಗೊತ್ತಿಲ್ಲ. ನೋಡಿ ಅವನ ಹಿಂದ್ಗಡೆ ಆ ಬುಕ್ಸ್ಗಳನ್ನು ನೋಡಿದ್ರೆ ಯಾವುದೋ ಒಬ್ಬ ಅಡ್ವೊಕೇಟು, ಯಾವುದೋ ಒಬ್ಬ ಲಾ ಓದಿದವನು, ಯಾವುದೋ ಏನೋ ದೊಡ್ಡ ಇದು ಅಂತ ಎಲ್ಲೋ ವಿಡಿಯೋ ಮಾಡ್ತಾನೆ. ಅವನ ಮುಖ ನೋಡಿದರೆ ನೀವು ನನಗೆ ಹೇಳ್ದಂಗಿದೆ, ಫುಲ್ಲು ಆಗಿ ಕೂತ್ಕೊಂಡ. ನೋಡಿ ನೀವು ಹೇಳಿದ್ರಿ, ನೋಡಿ ಸರ್, ಆ ಕಡೆ ಹೋದ್ರೆ ಲೆಫ್ಟಿಗೆ ಹೋದ್ರೆ ನಾಮ ಒರೆಸ್ತಾನೆ, ರೈಟಿಗೆ ಬಂದ ಕೂಡಲೇ ನಾಮ ಹಾಕೋತಾನೆ, ಎಲ್ಲಿಗೆ ಬೇಕು ಅಲ್ಲಿ ಡ್ರಾಮಾ ಮಾಡ್ತಾನ ಅವನು, ಯಾರಿಗೆ ಹೆಂಗ್ ಬೇಕು ಹಂಗೆ ಆಡ್ತಾನೆ ಅಂತ ಹೇಳಿದ್ರಿ. ಅದೆಲ್ಲ ನಾವುಗಳನ್ನು ವಿಟ್ನೆಸ್ ಮಾಡಿ ಬಿಟ್ಟಿದ್ದೀವಿ. ಹೌದು ಸರ್. ಈಗ ನನ್ಗೆ ಗೊತ್ತಾಯ್ತು, ಅವನು ಆಡಿಯೋ ಮತ್ತೆ ವಿಡಿಯೋ ಮತ್ತೆ ಡಾಕ್ಯುಮೆಂಟ್ ಹೇಳ್ತಾ ಇದ್ದಿದ್ದು ಧರ್ಮಸ್ಥಳದು ಅಥವಾ ಸೌಜನ್ಯದಲ್ಲ. ಅದಿದ್ರೆ ಇಷ್ಟರವರೆಗೆ ಕೊಟ್ಬಿಡ್ತಾ ಇದ್ದ, ಕೋರ್ಟ್ ಕೊಟ್ಬಿಡ್ತಾ ಇದ್ದ. ಇವರೆಲ್ಲ ಇಷ್ಟರವರೆಗೆ ತೋರಿಸ್ತಾ ಇದ್ದಿದ್ದು ಬ್ಲ್ಯಾಕ್ ಮೇಲ್ ಮಾಡುವಂತಹ ವಿಡಿಯೋಗಳು ಮತ್ತೆ ಡಾಕ್ಯುಮೆಂಟ್ಗಳು ಅಂತ ಹೇಳ್ತೀರಿ ನೀವು. ಹೌದ್ರಿ. ನಾವು ಅವನ ಒಡನಾಡಿಯಾಗಿದ್ದೀರಿ ನೀವು ಅಂತ ಹೇಳ್ತೀರಿ. ಈಗ ಹಿಂಗೆ ನೋಡುವಾಗ ಅವನ ನೋಡಿ ಹೆಂಗ್ ಕಾಣ್ತಾವನ ನೋಡಿ, ಕಳ್ಳ. ಅವನ ನಾಮ ನೋಡಿ, ಅವನ್ನ ಹಾಕುವ ನಾಮ ನೋಡಿ, ಅವನು ಮುಂದೆ ಯಾವುದೇ ಅವನ ಪಿಕ್ಚರ್ಗಳು ತೆಗೀರಿ, ಈ ನಾಮಗಳು ಇರ್ತಾ ಇರಲಿಲ್ಲ. ಈಗ ಈ ನಾಮಗಳನ್ನು ಇವನು ಹಾಕೊಳ್ಳಿಕ್ಕೆ ಶುರು ಮಾಡಿದ್ದು ಈಗ. ನೀವು ಅವನ ಸೌಜನ್ಯನ ಹೋರಾಟ ಆಗುವ ಮೊದಲ ಪಿಕ್ಚರ್ಗಳನ್ನು ತೆಗೆದು ನೋಡಿ ನೀವು. ಇಲ್ಲ, ಆಗ್ತಿಲ್ಲ. ಕೇಸರಿ ಸಾಲೆಲ್ಲಿ ಆದ್ರೂ ಇತ್ತ, ನಾಮ ಇತ್ತ ಇಲ್ರಿ, ಎಲ್ಲ ನೋಡಿ. ಅವನ ಒಡನಾಟ ಇದ್ದವರು ನೀವು. ಹೆಂಗಿದ್ದ ಅವನು ರಾಜಕೀಯಕ್ಕೆ ಬರುವ ಮೊದಲು ಅಥವಾ ನಂತರನೂ ನೀವು ಅವನೊಟ್ಟಿಗೆ ಇರ್ತಾ ಇದ್ರಿ, ರೂಮಲ್ಲಿ ಇರ್ತಾ ಇದ್ರಿ, ಏನೋ ಜ್ಞಾನಿಯ ಈಗ ಅವನು ಎಲ್ಲ ತೋರಿಸ್ತಾನಲ್ಲ, ಓದ್ಕೊಂಡವ್ರಿ ಸರ್, ಎಲ್ಲ ಓದ್ಕೊಂಡವ್ರೆ. ಬುಕ್ ಎಲ್ಲ ಅವಾಗ ಓದ್ಕೊಂಡಿರ್ತಾರೆ. ಅದು ಒಂಥರ ಹೆಂಗೆ ಅಂದರೆ, ಈಗ ಜನರಿಗೆ ಮರಳು ಮಾಡಬೇಕು ಅಂದರೆ ಒಂದು ತತ್ವಜ್ಞಾನಿ ಥರ ಮಾತಾಡಬೇಕು. ಅದಕ್ಕೆ ಎಲ್ಲ ಥರ ಅವರು ಓದ್ಕೊಂಡಿರ್ತಾರೆ. ಓದ್ಕೊಂಡು ಹಿಂಗೆ ಯಾಮಾರಿಸೋದು ಎಲ್ಲರನ್ನವರು. ಬುಕ್ಗಳು ಅದ್ರಲ್ಲಿ ಓದಿರ್ತಾರೆ ಅನಿಸ್ತದೆ ನನಗೆ ಬುಕ್ಗಳೆಲ್ಲ. ಯಾಕಂದರೆ ತಿಳ್ಕೊಬೇಕಲ್ವ, ಹೇಗೆ ಯಾರ ಹತ್ರ ಆದರೂ ಇಂಗ್ಲೀಷ್ ಮಾತಾಡೋರ ಹತ್ರ ಇಂಗ್ಲೀಷಲ್ಲಿ ಮಾತಾಡಬೇಕು, ಹಿಂದಿ ಮಾತಾಡೋರ ಹತ್ರ ಹಿಂದಿಯಾಗಿ ಮಾತಾಡಬೇಕು. ತಿಳ್ಕೊಂಡವನಿ ಅದ್ರಾಗೆಲ್ಲ ಶಾಣೆ ಅವನು. ಏನಿದೆ ಮತ್ತೆ ಆಕ್ಟಿವಿಟಿ ಏನಿತ್ತು ಅವ್ರು, ಯಾವ ರೀತಿ? ಎಲ್ಲ ಆಕ್ಟಿವಿಟಿ ಆಯ್ತು ಒಂದು. ಎಲ್ಲ ಅಂದರೆ A to Z ಏನು ಅವನು ಎಲ್ಲ ಅವತಾರನೂ ಎತ್ತವನು.
ಅಂದ್ರೆ ಏನು ಅಂದ್ರೆ ಎಲ್ಲ ಥರ ಅಂದ್ರೆ ಏನು A to Z ಅಂದರೆ ಎಲ್ಲ ಅವತಾರ ಸರ್. ಈಗಿನ ಕಾಲದಲ್ಲಿ ಏನೇನು ನೀವು ಅಂದ್ಕೊಳ್ಳೋಕೆ ಸಾಧ್ಯನೋ ಎಲ್ಲ ಐತೆ ಅವನು. ಎಲ್ಲ 64 ವಿದ್ಯೆಗಳನ್ನು ಅವನು ಅರ್ದು ಕುಡಿದ್ಬಿಟ್ಟವನೆ. ಯಾರ್ಯಾರಿಗೆ ಯಾವ್ಯಾವ ವಿದ್ಯೆ ಬೇಕೋ ಅವನಲ್ಲಿ ಐತಿ. ಏನದು ಎಕ್ಸ್ಪ್ಲೈನ್ ಮಾಡಿ ಅಲ್ವಾ? ಏನು ಸರ್, ಇವಾಗ ಅವನು ಕುಡಿಯೋದ್ರಲ್ಲಿ ಜೋರು, ಕುಡಿದ್ರೆ ಅಲ್ಲ, ಅದು ಆ ವಿಡಿಯೋಗಳು ನಮ್ಮ ಹತ್ರ ಇದ್ದಾವೆ. ಕುಡಿಯೋ ನಂತರ ಹೆಂಗೆ ಮಾತಾಡ್ತಾನೆ, ಕುಡಿಯೋ ನಂತರ ಏನೇನು ಮಾಡ್ತಾನೆ ಅಣ್ಣ, ಅದು ಅವರಿಗೂ ಗೊತ್ತಿದೆ. ನಮ್ಮ ಹತ್ರ ಇದೆ ಅಂತ ನಾವು ತೋರಿಸ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಮತ್ತೇನು ಮಾಡ್ತಾನೆ ಕುಡಿಯೋದು? ಎಸ್, ಅವರಿಗೆ ಗಾಂಜಾ ಎಲ್ಲ ಬೇಕು. ಕುಡಿದ ಮೇಲೆ ಮನ್ಸಲ್ಲ, ತಾಯಿಗೆ ಬಂದಂಗೆ ಬೈಯೋದು, ಸಿಕ್ತವ್ರಿಗೂ, ದೊಡ್ಡವ್ರು ಚಿಕ್ಕವ್ರು ಬೆಲೆ ಇಲ್ಲ. ಗಾಂಜಾ ಸೇರ್ತಾವನೆ ನೋಡಿದ್ದೀವಿ ಸರ್, ದಪ್ಪ ಸಿಗರೇಟ್ ಹಿಡ್ಕೊಂಡು ಓಡಾಡೋದು ಹೋಮ್ ಸ್ಟೇನ ಹತ್ರ ಎಲ್ಲ ಈಚೆ ಬಂದಾಗ. ಅವನ ಜೊತೆ ಅಲ್ಲಿ ಹೋಮ್ ಸ್ಟೇಗೆ ಬರೋರೆಲ್ಲ ಅದೇ. ಯಾವಾಗಲೂ ನೋಡಿದಾಗೆಲ್ಲ ಅವಾಗವಾಗ ಯಾರೋ ನಮ್ಮ ಬಾಸ್ ಕಳಿಸೋರು ಡ್ರೈವಿಂಗಿಗೆ ಆ ಕಡೆ ಹೋದಾಗ ಹುಡುಗರು ಇರೋರು ಎಲ್ಲರ ಕೈಯಲ್ಲೂ ಒಂದೊಂದು ದಪ್ಪ ಸಿಗರೇಟ್ ಇರೋದು. ನಾವು ಈ ಕಡೆ ಏನಾದರೂ ಬಂದಾಗ ಹೋದರೆ ನೋಡ್ತಾಯಿದ್ವಿ, ಅವಾಗವಾಗ ಅಲ್ಲಿ ಲಾಡ್ಜು ಇಲ್ಲಿ ಲಾಡ್ಜು, ದೊಡ್ಡ ಹೋಟ್ಲುಗಳು ಎಲ್ಲ ಇತ್ತು. ರಾಜಕೀಯದವ್ರು ಏನೇನು ಮಾಡ್ತಾರೋ ಎಲ್ಲ ಮಾಡ್ತಾರೆ ಸರ್. ರಾಜಕೀಯದವರು ಅಲ್ಲ, ಬಿಡಿಸಿ ಹೇಳಿ, ಎಲ್ಲ ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ? ಈ ಬಿಳಿ ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಿರ್ತಾರೆ. ಅವ್ರು ಏನು ಮಾಡಿದ್ರೂ ಚೆಂದ ಕಾಣ್ತದೆ. ಹಾಗೆ ಅವರು ನಾವು ನೋಡ್ದಂಗೆ ಎಲ್ಲ ಮಾಡ್ಕೊಂಡು ಓಡಾಡ್ತಾಯಿದ್ರು ಆಗ. ಈಗ ದಕ್ಷಿಣ ಕನ್ನಡಕ್ಕೆ ಹೋದ್ಮೇಲೆ ನಾಮ ಹಾಕ್ತಾವ್ರೆ ಎಲ್ಲರಿಗೂ. ಏನಕ್ಕೆ ಬಂದಿರ್ಬೋದು? ಸೌಜನ್ಯ ನ್ಯಾಯ ಕೊಡಿಸ್ತೀರಂತ ಈಗೆಲ್ಲ ಈ ಬೀದಿ ನಾಯಿ ಥರ ತಿರುಗ್ತಾ ಇದ್ದಾರೆ ಸರ್. ಅವ್ರಿಗೆ CM ಆಗಬೇಕು ಅಂತ ಆಸೆ ಐತೆ. CM? ಹೌದು ಸರ್, CM ಆಗಬೇಕು ಅಂತ ಅವ್ರಿಗೆ ಭಾರಿ ಆಸೆ ಐತೆ ಸರ್. ತಮಾಷೆ ಮಾಡ್ತಾ ಇದ್ದೀರಾ ಅರ್ಜುನ್ ಅವರೇ? ಅವ್ರು ಜೈಲಿಗೆ ಹೋಗುವ ಕಾಲ ಇನ್ನೊಮ್ಮೆ ಹತ್ರ ಇರ್ತದೆ. ಅದು CM ಸರ್. ಸರ್ ಜೈಲ್ಗೆ ಹೋದವ್ರು, ಜೈಲಿಗೆ ಹೋಗುವ ಕಾಲ ಕಾಯ್ತಾವನೆ, ನೀವು CM ಆಗ್ತೀರಾ? ಜೈಲ್ಗೆ ಹೋದವ್ರು ಯಾರು CM ಆಗಿಲ್ವಾ ಸರ್? ಜೈಲ್ಗೆ ಹೋಗಿ ಬಂದ್ಮೇಲೂ ಆಗ್ಬೋದು. ಅಷ್ಟು ಹೋಪ್ಸ್ ಇದೆ ಅವ್ರಿಗೆ. ಹೋಪ್ಸ್ ಇಟ್ಕೊಂಡು ನಾವು GMಗ ಭಾರಿ ಆಸೆ ಐತೆ ಅವನಿಗೆ, CM ಆಗಬೇಕು ಅಂತ. ಒಂದು ಅವನ ಮುಖ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅವನು ಆಗ್ಬೋದು. ಉಗಿಬೇಕು ಅನ್ಸುತ್ತೆ ಮುಖಕ್ಕೆ ಆಕರ್ಷಿ. ಎದುರುಗಡೆ ಬಂದ್ರು ಅವನು ವಿಡಿಯೋಸ್ ಎಲ್ಲ ಬರ್ತಲ್ವಾ, ನೀವು ಎಲ್ಲ ಮಾತಾಡ್ತೀರಿ. ಅವನು ಡ್ರಗ್ಸ್ ಸೇರ್ತಾನೆ, ಕುಡಿತಾನೆ, ಡ್ರಗ್ಸ್ ಯೂಸ್ ಮಾಡ್ತಾನೆ, ಗಾಂಜಾ ಸೇರ್ತಾನೆ, ಹುಡುಗಿರು ಹುಚ್ಚಿದೆ. ನೀವು ನನಗೆ ಅನ್ಸುತ್ತೆ ರಾಜಕಾರಣಿಗಳಿಗೆ ಎಲ್ಲ ಇದೆ ಅಂತ ಹೇಳುವಾಗ ಹುಡುಗಿರು ಹುಚ್ಚಿ ಇದೆ ಅಂತ ಹೇಳಿದಂಗೆ ಇದೆ. ಹೌದು ಸರ್. ಓಡಾಡೋ ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳೆಲ್ಲ ಕಂಠೀರವ ಸ್ಟೇಡಿಯಂ ಹತ್ರ ಕಂಠೀರವ ಸ್ಟುಡಿಯೋ ಓಡಾಡೋದು ನೋಡ್ತಾ ಇದ್ವಿ ನಾವು ಒಂದು ದೂರದಿಂದ. ನಮಗೂ ಆಸೆ ಆಗೋದು. ಏನು ಮಾಡೋದು ಸರ್? ಭಾರಿ ರಂಗಿನ ಆಟ ಸರ್ ಅವ್ರ ಜೀವನ. ಈಗ ನಾ ಮಾಡಿಕೊಂಡು ಸನ್ಯಾಸಿ ಥರ ಆಡ್ತಾನೆ ಅವನು. ಜ್ಞಾನೋದಯ, ಗುರುಡೇವನಿಗೂ ಜ್ಞಾನೋದಯ ಆಗಿದೆ, ನನಗೂ ಜ್ಞಾನೋದಯ ಆಗಿದೆ, ನಾನು ಕ್ರಾಂತಿವೀರ ಅಂತ ಹೇಳ್ಕೊಂಡು ತಿರುಗ್ತಾನೆ. ನೀವು ಹೇಳ್ತೀರಿ ವುಮನೈಸರ್ ಅಂತ ಹೇಳ್ತೀರಿ. ಅವನು ಹುಡುಗಿ ಹುಚ್ಚಿ ಇದೆ, ಲಾಡ್ಜಿ ಸರ್. ಅದು ವುಮನೈಸರ್ ಅಂತ ನಾನು ಅವ್ನು ಒಳಗೋಗಿ ಏನು ಮಾಡ್ತಾನೋ ನೋಡಿಲ್ಲ ಸರ್. ಜೈಲಲ್ಲಿ ಕೇಳಿದ್ದು ನೋಡಿದ್ದೀನಿ. ಅವನು ಯಾವಾಗಲೂ ಅಂಥ ಹುಡುಗರ ಜೊತೆನೇ ಇರ್ತಿದ್ದು. ನಾವು ಅವರಿಗೆ ಅಲ್ಲ, ಅಲ್ಲಿ ಜೈಲಲ್ಲೂ ಹುಡುಗರು, ಇಲ್ಲಿನ ಹುಡುಗರೊಟ್ಟಿಗೆ ಮಹೇಶ್ ತಿಬರೋಡಿ ಮನೆಯಲ್ಲಿ ನೀವು ಹೇಳ್ದಂಗೆ ಅವನು ಸಲಿಂಗ ಕಾಮಿ ಅಂತ ನೀವು ಒತ್ತಿ ಹೇಳ್ತಾ ಇದ್ರಿ. ಅಲ್ಲ, ಅವ್ನು ಯಾವಾಗಲೂ ಹುಡುಗರ ಜೊತೆನೇ ಇರ್ತಿದ್ದು. ಅದಕ್ಕಾಗಿ ಇನ್ನು ಧರ್ಮಸ್ಥಳಕ್ಕೆ ಬಂದ ಹಿಂಗೆ ಮಹೇಶ್ ತಿಬರೋಡಿ ಒಟ್ಟಿಗೆ ಒಳ್ಳೊಳ್ಳೆ ಹುಡುಗರು ಇದ್ದಾರೆ ಅಂತ. ಅಲ್ಲ, ಅವನಿಗೆ ಹುಚ್ಚಿ ಐತೆ ಸರ್. ಅವನಿಗೆ ಮುಂಚೆಯಿಂದನೂ ಜೈಲಿಗೆ ಬಂದಾಗ್ಲೂ ಹುಚ್ಚು ನೋಡಿದ್ದೀವಿ ನಾವು. ಒಂಥರ ವಿಚಿತ್ರದ ಮನುಷ್ಯ ಅವನು. ಅವನಿಗೆ ನೀವು ಅಧಿಕಾರ ಕೊಟ್ಟರೆ ಹುಚ್ಚಿನಾಯಿಗೆ ಅಧಿಕಾರ ಕೊಟ್ಟಂಗೆ. ಕೊಟ್ಟವ್ರಿಗೆ ಕಡಿದು ಬಿಡ್ತದೆ. ಕಡಿಯೋದಂತೂ ಗ್ಯಾರಂಟಿ. ಅವನು 100% ಇಷ್ಟರಲ್ಲೇ ಕಡಿಯೋದು. ಈಗ ನಾನು ನೋಡಿದೆ ಅವ್ನು ನಿಮಗೆ ಮೊನ್ನೆವರೆಗೂ ನಿಮ್ಮ ಸ್ವಲ್ಪ ಮೊಬೈಲ್ ತೋರಿಸಿ, ಯಾವಾಗದವರೆಗೆ ನಿಮ್ಮ ಟಚ್ಚಲ್ಲಿ ಇದ್ದಾನಂತ ನೋಡ್ತೀರಿ. ಮೊನ್ನೆವರೆಗೂ ನಿಮಗೆ ವಿಡಿಯೋ ಕಳಿಸ್ತಾ ಇದ್ದ, ನಿಮ್ಮ ಹತ್ರ ಮಾತಾಡ್ತಾ ಇದ್ದ, ನಿಮಗೆ ಕಾಲ್ ಮಾಡ್ತಾ ಇದ್ದ. ನೋಡೋ, ನನಗೆ ಸ್ವಲ್ಪ ಕೊಡಿ, ನಿಮ್ಮ ಮೊಬೈಲ್ ಕೊಡಿ. ಲಾಸ್ಟ್ ನಿಮಗೆ ಯಾವಾಗ ಮಾತಾಡಿದಾನಂತ ಸ್ವಲ್ಪ ನೋಡ್ತೀನಿ. ನೋಡ್ಬೋದಲ್ಲ ನಾನು? ಸರ್, ಅದು ತೋರಿಸ್ತೀನಿ. ಲಾಸ್ಟ್ ನೋಡಿ, ತಗೊಳ್ಳಿ, ನೀವೇ ನೋಡ್ಕೊಳ್ಳಿ.
ಇವತ್ತೂ ಇದ್ದಾನೆ ನಿಮ್ಮೊಟ್ಟಿಗೆ ಇವರು? ಮೆಸೇಜ್ ಬರ್ತಾ ಇರ್ತವೆ. ಇವತ್ತೂ ಈಗ ಹೆಂಗಾಗಿರ್ಬೋದು? ಇವತ್ತೂ ನಿಮ್ಮೊಟ್ಟಿಗೆ. ಇದು ಟುಡೇ. ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಸಾರ್ವಜನಿಕರ ಗಮನಕ್ಕೆ DNB ಇನ್ಸ್ಟಾಗ್ರಾಮ್ ನೋಡಿ, ಇವತ್ತಿದ್ದು ಟುಡೇ. ಓದ್ಬಿಡಿ, ಗೊತ್ತಾಗ್ಬಿಡ್ತದೆ. ಐ ಆಮ್ ಶೋಯಿಂಗ್ ಟುಡೇ. ಇವತ್ತು ಮಟ್ಟಣ್ಣವರ್ ಇವತ್ತು ಎಷ್ಟು ಗಂಟೆಗೆ ಇದು? 8 ಗಂಟೆಗೆ ಕೂಡ ಇವರೊಟ್ಟಿಗಿದ್ದಾರೆ ನೋಡಿ. ಇವರೊಟ್ಟಿಗಿದ್ದಾರೆ 8 ಗಂಟೆಗೆ ಕೂಡ. ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಇವರು ಅನಾಮಿಕ ಅಲ್ಲ. ಇವತ್ತೂ ಕೂಡ ಮಹೇಶ್ ತಿಮರೋಡಿ ಮಟ್ಟಣ್ಣವರೊಟ್ಟಿಗೆ ಇವತ್ತಿಗೂ ಕೂಡ ಇವರೊಟ್ಟಿಗೆ ಟಚ್ಚಲ್ಲಿದ್ದಾರೆ. ನಾನು ಇವತ್ತಿನ ಬೆಳಿಗ್ಗಿನ ಮಾತು ಹೇಳ್ತಾ ಇದ್ದೀನಿ. ಇವರು ಹೇಳ್ತಾ ಇದ್ದಾರೆ ಇವತ್ತಿಂದ ಅವನು ಮಲಗಲ್ಲ, ನಾನು ಹೊರಗಡೆ ಬಂದಿದ್ದೀನಿ, ಇವತ್ತಿಂದ ಅವನಿಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ನಾನು ಯಾವ ಏಜೆನ್ಸಿಗೂ ಹೋಗ್ಲಿಕ್ಕೂ ರೆಡಿ ಇದ್ದೀನಿ. ಅವನು ಯಾವ ಡಿಬೇಟ್ಗೆ ಕರೆದ್ರೂ ಹೋಗ್ತೀನಿ. ಅವನು ಗಂಡಸೇ ಆಗಿದ್ರೆ ಪವರ್ ಟಿವಿಗೆ ಬರಲಿ, ನಾನು ಇಮ್ಮಿಡಿಯೇಟ್ಲಿ ಮಾಸ್ ತೆಗಿತೀನಿ ಅಂತ ಅರ್ಜುನ್ ಅವರು ಹೇಳ್ತಾ ಇದ್ದಾರೆ. ಮಟ್ಟಣ್ಣವರು, ಇದು ನಿನ್ನ ಕಂಪ್ಲೀಟ್ ಸ್ಟೋರಿ ಅಲ್ಲ. ಅದು ನಿನಗೂ ಗೊತ್ತಿದೆ. ಎಲ್ಲರಿಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ ನನ್ನ ಹತ್ರ ಏನಿದೆ ಅಂತ. 2 ವರ್ಷ ನಿನ್ನನ್ನು ಯಾವ ರೀತಿಯ ಆಡಿಟನ್ನು ನಾನು ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿದೆ. ಐ ಥಿಂಕ್ ದಿಸ್ ಅ ಟೈಮ್ ನಿನ್ನ ಸ್ಟೋರಿಯನ್ನು ಒಂದೊಂದಾಗಿ ರಿವೀಲ್ ಮಾಡುವ ಟೈಮ್ ಬಂದಿದೆ. ಇವತ್ತು ಒಬ್ಬ ಅರ್ಜುನ ಹುಟ್ಕೊಂಡಿದ್ದಾರೆ. ಇವತ್ತೊಬ್ಬರಿಗೆ ಅರ್ಜುನ ಅಂತ ನಾಮಕರಣ ಆಗಿದೆ. ನೀವು ಯಾವಾಗಲೂ ಮಂಜುನಾಥ ಅಣ್ಣಪ್ಪ, ಮಂಜುನಾಥ ಅಣ್ಣಪ್ಪ, ನ್ಯಾಯ 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 ಅಂತ ಕೇಳ್ತಾ ಇದ್ರಿ. ಜಸ್ಟಿಸ್ ಡೆಲಿವರಿ ಆಗುವ ಟೈಮ್ ಬಂದಿದೆ. ನಾನು ಹೇಳ್ತಾ ಇದ್ದೆ ಸತ್ಯಮೇವ ಜಯತೆ ಅಂತ. ಸ್ವಲ್ಪ ಡಿಲೇ ಆದರೂ ಅದಾಗೆ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ಈ ಅರ್ಜುನನು ಒಂದು ಸಾಕ್ಷಿ. ಆ್ಯಂಡ್ ನೀನು ಓಡೋಗ್ತೀನಿ ಅಂತ ಅನ್ಸ್ಕೊಬೇಡ. ನೀನು ಇದ್ರ ತಪ್ಪಿಸ್ಕೊಂಡು ಯಾರ್ದೋ ಮೇಲೆ ಹಾಕಿ ಹೋಗ್ತೀನಿ ಅಂತನೋ ಆ ಡ್ರೀಮು ನೀನು ತಿಮರೋಡಿ ಇಟ್ಕೊಂಬೇಡಿ. ನಾವಿನ್ನು ಯಾರ್ದೋ ಲಾಯರ್ ಮೇಲೆ ಹಾಕ್ಬಿಟ್ಟು ತಲೆಬುರುಡೆ ಅವನನ್ನು ಅರ್ಧಕ್ಕೆ ಕೈ ಬಿಟ್ಬಿಟ್ಟು ಓಡೋಗ್ತೀವಿ ಅನ್ನೋ ಆಸೆಯನ್ನು ಇಟ್ಕೊಂಬೇಡಿ. ನಿಮ್ಮ ಜನ್ಮ ಜಾಲಾಡಿ ತೆಗೆದಿಟ್ಟಿದ್ದೀವಿ ನಾವು. ನೀನು ಗಂಡಸೆ ಆಗಿದ್ರೆ ಇವತ್ತೊಂದು ಸ್ಟೇಟ್ಮೆಂಟ್ ಕೊಡು. ನನಗೂ ತಲೆಬುರುಡೆಯವನಿಗೂ ಅಡ್ವೊಕೇಟ್ ಪ್ರೆಸ್ ರಿಲೀಸ್ ಆಗುವವರಿಗೆ ಪರಿಚಯನೇ ಇರಲಿಲ್ಲ ಅನ್ನೋ ವಾದ ಮಂಡನೆ ಮಾಡು. ನಾನು ಪವರ್ ಟಿವಿಯ ಮುಖ್ಯಸ್ಥನಾಗಿ, ಪವರ್ ಟಿವಿಯ ಫ್ಯಾಮಿಲಿ ಪರವಾಗಿ ನಿನಗೆ ವಾಗ್ದಾನ ಮಾಡ್ತೀನಿ. ನೀನು ಕಳೆದ 1 ವರ್ಷದಿಂದ ಸುಜಾತ ಭಟ್ ಮತ್ತೆ ಸುಜಾತ ಭಟ್ ಅವರ ಮನೆಯಲ್ಲಿ ವಾಸಿಸ್ತಾ ಇದ್ದಂಥ ರಂಗಪ್ರಸಾದ್ ಅವರ ಕುಟುಂಬದೊಟ್ಟಿಗೆ ಮತ್ತೆ ಈ ತಲೆಬುರುಡೆ ಗಿರಾಕಿಯೊಟ್ಟಿಗೆ ಡೀಲ್ 1 ವರ್ಷದಿಂದ ನೀನು ಕುದುರಿಸ್ತಾ ಇದ್ದಿದ್ಯಾ ಅನ್ನುವ ಅದಕ್ಕೆ ಪ್ರೂಫ್ ಕೊಡ್ತೀನಿ. ಇಲ್ಲ, ನಿನ್ನನ್ನು ಪವರ್ ಟಿವಿಯ ಮುಖ್ಯಸ್ಥನನ್ನಾಗಿ ಮಾಡಿ ಹೊರಟೋಗ್ತೀನಿ. ದಿಸ್ ಈಸ್ ನಾಟ್ ಅದರ್ ಚಾನಲ್. ಇದು ಬುರುಡೆ ಬಿಡುವ ಜರ್ನಲಿಸಮ್ ಅಲ್ಲ. ಐ ಆಮ್ ನಾಟ್ ಎ ಜರ್ನಲಿಸ್ಟ್, ಬಟ್ ಐ ಬಿಕೇಮ್ ಎ ಬೆಟರ್ ಜರ್ನಲಿಸ್ಟ್ ದ್ಯಾನ್ ಎನಿಬಡಿ. ನೆನ್ಪಿಟ್ಕೋ, ನೀನು ಮಾತಾಡಿದ್ದು ಮಾತುಗಳಿದೆಯಲ್ವ ಯೂಟ್ಯೂಬ್ಗಳಲ್ಲಿ, ಸಾಧಾರಣವಾದ ಮಾತುಗಳಲ್ಲ. ಸಮಾಜವನ್ನು ಒಡೆಯುವ, ಧರ್ಮವನ್ನು ಒಡೆಯುವ, ದೇಶವನ್ನು ಇಬ್ಬಾಗಿಸುವ, ಕರ್ನಾಟಕವನ್ನೇ ಹಾಳು ಮಾಡುವಂತಹ, ಜನರಲ್ಲಿ ರೋಷ ಉಕ್ಕಿ ಕೋಮುಗಲಗೆ ಸೃಷ್ಟಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ಯಾ. ಜಾತಿಗಳನ್ನು ಕಟ್ಟಿದ್ಯಾ. ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ಯಾ. ಹಿಂದೂ ಧರ್ಮವನ್ನು ಒಡೆಯುವ ರೀತಿ ಮಾತಾಡಿದ್ಯಾ. ದೇಗುಲವನ್ನು ನೆಲಸಮ ಮಾಡುವವರೆಗೆ ಮಾತಾಡಿದ್ರಿ. ಅದರ ರಿಸಲ್ಟ್ ನಾನು ನಿನಗೆ ಹೇಳಿದ್ದೀನಿ ಎಪಿಸೋಡ್ ಸ್ಟಾರ್ಟ್ ಆಗುವ ಮೊದಲೇ.
ಮೊದಲ ಎಪಿಸೋಡಲ್ಲಿ ಈ ಕಂತಿನಲ್ಲಿ. ಈ ಸಲ ಪೂರ್ಣ ವಿರಾಮ, ಈ ಸಲ ಫುಲ್ ಸ್ಟಾಪ್ ಇದಕ್ಕೆ ಆಗದಿದ್ದರೆ ನಾನು ಈ ಜನ್ಮದಲ್ಲಿ ಧರ್ಮಸ್ಥಳದ ಆರ್ಚಿನ ಒಳಗಡೆ ಹೋಗಲ್ಲ, ಮುಖ್ಯ ದ್ವಾರದಿಂದ ಒಳಗಡೆ ಹೋಗಲ್ಲ. ಮಂಜುನಾಥನಿಗೆ ಮತ್ತೆ ಅಣ್ಣಪ್ಪನಿಗೆ ಕೈ ಮುಗಿಯೋಲ್ಲ ಅನ್ನುವ ಪ್ರತಿಜ್ಞೆ ಮಾಡಿದ್ದೀನಿ. ಹಲವು ದಿನಗಳಿಲ್ಲ, ನಿನ್ನ ಕೈಗೂ ಕೋಳ ಬೀಡುವ ಟೈಮ್ ಬಂದಿದೆ. ಇವತ್ತು ಅರ್ಜುನ, ಇನ್ನು 2 ದಿನ ಕಾಯಿ, ನಕುಲ ಸಹದೇವರು ಬರ್ತಾರೆ. ಕಡೆಗೆ ಒಬ್ಬ ನಿಂಗೆ ಧರ್ಮರಾಯನ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಮಠಣ್ಣ, ಜ್ಞಾನೋದಯ ಆಗುತ್ತಾ ಇಲ್ಲ ಗೊತ್ತಿಲ್ಲ. ತಿಮರೋಡಿ ನಿನ್ನಿಂದ ಸರ್ವನಾಶ ಆಗುವುದಂತೂ ಗ್ಯಾರಂಟಿ. 100%. ಕರ್ನಾಟಕದ ಜನತೆ, ಅದರಲ್ಲೂ ದಕ್ಷಿಣ ಕನ್ನಡದ ಉಡುಪಿಯ ಜನತೆಯನ್ನು ನೀನು ಇಷ್ಟರವರೆಗೆ ಫೂಲ್ ಮಾಡ್ಕೊಂಡು ಬಂದಿದ್ಯಾ. ನಿನ್ನ ಭಾಷಣವನ್ನು ಮೆಚ್ಚಿ ನೀನು ಆಡುವ ಮಾತುಗಳಿಗೆ ಮರುಳಾಗಿ ನೀನು ಹೇಳದಂಗೆ ಕೆಲವರು ಕುಣಿದಿದ್ದಾರೆ. ಅದೇ ಏನಾದರೂ ಸುಳ್ಳು, ಇದರ ಹಿಂದೆ ಷಡ್ಯಂತ್ರ ಇದೆ, ಇವನು ನಮ್ಮನ್ನು 2 ವರ್ಷ ಈ ರೀತಿಯಾಗಿ ಆಡಿಸಿದ್ದಾರೆ ಅಂತ ಗೊತ್ತಾದರೆ, ಅದೇ ದಕ್ಷಿಣ ಕನ್ನಡದ ಉಡುಪಿಯ ಜನ ಎಂಥವರು ಅಂಥದ್ದು ಎಕ್ಸ್ಪೀರಿಯನ್ಸ್ ನಿನಗೆ ಆಗುವ ಮೊದಲು ಉಜಿರೆ ಬೆಳ್ತಂಗಡಿ ಖಾಲಿ ಮಾಡು, ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕು, ಪೂಜ್ಯರ ಕಾಲಿಡಿ, ಸಾಮೂಹಿಕ ಧರ್ಮಕ್ಕೆ ಅಲ್ಲಿ ಸಾಮೂಹಿಕ ವಿವಾಹ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದಿಲ್ಲ. ಆ ಜೀವನವನ್ನು ಫಸ್ಟ್ ನೈಟ್ಗೆ ಕಳಿಸಿದ್ದೇ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಅದನ್ನು ನೀನೇ ಹೇಳಿರೋದು. ಕ್ಷಮೆ ಕೇಳು. ಇನ್ನೂ ಕಾವಂದರಲ್ಲಿ ಕ್ಷಮಿಸುವಂತಹ ಆ ಗುಣ ಕಡಿಮೆಯಾಗಿಲ್ಲ. 19 ವರ್ಷಕ್ಕೆ ಪೀಠಾರೋಹಣ ಮಾಡಿದವರು 60 ವರ್ಷದ ನಂತರನೂ ಪೀಠಾರೋಹಣ ಆದ ನಂತರ ಅದೇ ಕಾವಂದರಾಗಿ, ಅದೇ ಪೂಜ್ಯರಾಗಿ, ಅದೇ ದೈವಾಂಶ ಸಂಭೂತರಾಗಿ ನಡೆದಾಡುವ ಮಂಜುನಾಥ ಆಗಿದ್ದಾರೆ. ನಿನ್ನ ಪುಣ್ಯಕ್ಕೆ ಏನಾದಿದ್ದರೆ ಕ್ಷಮೆ ಸಿಗಬಹುದು ನಿಮಗೆ. ಆರ್ ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ, ನಿನ್ನ ಲೈವ್ ಸ್ಟೋರಿಗಳನ್ನು ಪವರ್ ಟಿವಿಯಲ್ಲಿ ನೀನು ಎಷ್ಟು ಹಾರಾಡ್ತಿ, ನಿನ್ನಲ್ಲಿ ಎಷ್ಟು ಅಸ್ತ್ರಗಳು ಬಾಕಿ ಇದ್ದಾವೆ, ಎಷ್ಟು ಮಾತುಗಳು ಉಳಿದಿದ್ದಾವೆ, ನಿನ್ನ ಕ್ರಿಮಿನಲ್ ಐಡಿಯಾಗಳು ಎಷ್ಟು ಹೊರಬರುತ್ತವೆ ಅಂತ ಕಾಯ್ತಾ ಇದ್ದೀವಿ. ಐ ಆಮ್ ನಾಟ್ ಟ್ರಿಗರಿಂಗ್ ಯು, ಆ್ಯಂಡ್ ನಾನಂತೂ ಟ್ರಿಗರ್ ಆಗಲ್ಲ, ನಿನಗೆ ಗೊತ್ತಿದೆ. 2 ವರ್ಷದಲ್ಲಿ ನಾನೇನಾದರೂ ಟ್ರಿಗರ್ ಆಗಿಬಿಟ್ಟಿದ್ರೆ ಕತೆ ಬೇರೆ ಇರ್ತಾಯಿತ್ತು. ನಾವು ಪೂಜ್ಯ ಕಾವಂದ್ರೆ ಹೇಳ್ದಂಗೆ ಶಾಂತಿ 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 ಶಾಂತಿಲಿದ್ದೀವಿ. ಶಾಂತಿ ಸ್ವಲ್ಪ ದಕ್ಷಿಣ ಕನ್ನಡದ ಜನತೆ ಕಳ್ಕೊಂಡ್ರೆ, ಸ್ವಲ್ಪ 0.1% ಕಳ್ಕೊಂಡ್ರೆ ಏನಾಗುತ್ತೆ ಅಂತ ಧರ್ಮಸ್ಥಳದಲ್ಲಿ ಒಂದು 15 ದಿನದ ಮುಂಚೆ ನೋಡಿದ್ದಾರೆ ಕೆಲವರು. ಅವರ ಉತ್ತರ ಏನಾದರೂ ಏನಾದರೂ 100% ಕಳ್ಕೊಂಡ್ರೆ ಏನಾಗುತ್ತೆ ಅನ್ನುವ ಊಹೆ ಒಟ್ಟಿಗೆ ಜಾಗ ಖಾಲಿ ಮಾಡು, ಓಡು ಮಟ್ಟಣ್ಣ ಓಡು ಅನ್ನುತ್ತಾ ಇವತ್ತಿನ ಎಪಿಸೋಡನ್ನು ನಾನು ಮುಗಿಸ್ತೀವಿ ನಾವು. ಬಟ್ ಇದು ನೀನು ತೋರಿಸಿದಂತಹ ಬುರುಡೆ ಅಲ್ಲ, ದಿಸ್ ಇಸ್ ಬ್ರಿಲಿಯಂಟ್ ಬುರುಡೆ. SIT ಅಲ್ಲ, ಮ್ಯಾಜಿಸ್ಟ್ರೇಟ್ ಅಲ್ಲ, ಸುಪ್ರೀಂ ಕೋರ್ಟ್ ಹೋಗುವಂಥ ಬುರುಡೆ, ಬುರುಡೆ ಅಲ್ಲ, ಒಂದು ಕ್ವಾರ್ಟರ್ ರಾತ್ರಿ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಮಾಡುವಂತಹ ಬುರುಡೆನೂ ಅಲ್ಲ. ಎಸ್ ಸರ್, ದಿಸ್ ಇಸ್ ಇಟ್ ಫಾರ್ ಟುಡೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅರ್ಜುನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.